ನಮಸ್ಕಾರ ವಿಜಯೇಂದ್ರ. ನಾನು ಬಾಲ್ಯದಲ್ಲಿ ಕಂಡಂತಹ ದಸರಾ ಉತ್ಸವದ ಬಗ್ಗೆ ನಿಮ್ಮ ಬಳಿ ಇವತ್ತು ನೆನಪು ಹಂಚಿಕೊಳ್ಳಲು ಬಂದಿದ್ದೇನೆ. ನವರಾತ್ರಿ ವೇಳೆಯಲ್ಲಿ ನಡೆಯುವ ಇವತ್ತಿನ ದಸರಾ ಉತ್ಸವ ಬಹಳ ವೈಭವದಿಂದ ಅದ್ಧೂರಿಯಿಂದ ನಡೆಯುತ್ತೆ ತುಮಕೂರಲ್ಲಿ. ನಿಮಗೆಲ್ರಿಗೂ ಅದರ ಬಗ್ಗೆ ಅರಿವಿದೆ ಅಂತ ನಾನಾದರೂ ಭಾವಿಸ್ತೇನೆ. ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯತಕ್ಕಂಥ ದಸರಾ ಸಮಿತಿಯವರ ಇಷ್ಟು ದಿನದ ವೈಭವದ ದಸರಾ ಉತ್ಸವ ನೀವು ಕಂಡಿದ್ದೀರಾ. ಬಾಣ ಬಿರುಸು, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇತ್ತೀಚೆಗಷ್ಟೇ ಸರ್ಕಾರದವರು ಜಿಲ್ಲಾಡಳಿತ ನಡೆಸಿದಂತಹ ದಸರಾ ಉತ್ಸವವನ್ನು ಕಂಡಿದ್ದೀರಾ. ಈ ಎರಡು ಉತ್ಸವಗಳು ವೈಭವದಿಂದ ನಡೆದಂತಹ ಉತ್ಸವಗಳೇ ಆಗಿವೆ. ಆದರೆ ನನ್ನ ಕಾಲದಲ್ಲಿ ಯಾವ ಜಾಗದಲ್ಲಿ ನಡೀತಾ ಇತ್ತು, ಈಗ ನಾವು NR ಕಾಲೋನಿ ಹತ್ರ ಇದೆಯಲ್ಲ, ಅಲ್ಲೊಂದು ಆರೋಗ್ಯ ಕೇಂದ್ರ ಆಗಿದೆ. ಉರ್ಡಿಗೆರೆಗೆ ಹೋಗ್ತಕ್ಕಂಥ ಒಂದು ಡಿವಿಯೇಷನ್ ದಾರಿ, ಆ ಮೂರು ಮೂಲೆ ಆ ಸ್ಕೂಲ್ ಆಗಿದೆಯಲ್ಲ, ಆ ಜಾಗದಲ್ಲಿ ಬನ್ನಿ ಮರ ಕಡಿಯತಕ್ಕಂಥ ವ್ಯವಸ್ಥೆ ಇತ್ತು. ತಾಲ್ಲೂಕು ಕಚೇರಿ ಗಣಪತಿ, ಮಾರ್ಕೆಟ್ ಆಂಜನೇಯ, ಒಂದು 3-4 ಗ್ರಾಮ ದೇವತೆ ದೇವಸ್ಥಾನದವು, ಪಾಂಡುರಂಗದ ದೇವಸ್ಥಾನ, ಇಷ್ಟೇ ಆಗ ದೇವರುಗಳು ಅಲ್ಲಿಗೆ ಬರ್ತಾಯಿದ್ದಿತ್ತು. ಒಂದೊಂದು ಬಾರಿ ಹುಲಿ ವೇಷದ ಮೆರವಣಿಗೆಯಲ್ಲಿ ಹುಲಿ ವೇಷ ಇರ್ತಿತ್ತು, ಇಲ್ಲ ನಾಗಸ್ವರ ತಮಟೆ, ಇಷ್ಟೇ. ಅಲ್ಲಿಗೆ ನವರಾತ್ರಿ ದಿನ ಅಂಬುಸಿಗ ದಿನ ಆ ಜಾಗಕ್ಕೆ ದೇವರುಗಳೆಲ್ಲ ಬರ್ತಾಯಿತ್ತು. ತಹಸೀಲ್ದಾರರು ಬಂದು ಅಂಬುಸಿಗದು ಬನ್ನಿಯನ್ನು ವಿತರಣೆ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಶುಭಾಶಯಗಳನ್ನು ಕೋರಿ ಹೋಗ್ತಾ ಇದ್ದಂಥ ಕಾಲ. ನಮ್ಮ ತಂದೆ ನಮ್ಮನ್ನು ಆ ಬನ್ನಿ ಮರ ಕಡಿಯೋದನ್ನು ಕೂಡ ಕಾಣೋದಿಲ್ಲ ಮಕ್ಕಳಿಗೆ ಅಂತೇಳಿ ಹೆಗಲ ಮೇಲೆ ಕೂಡಿಸಿಕೊಂಡು ತೋರಿಸಿದಂತಹ ಕಾಲ ಕೂಡ ಅದು. ನನಗೆ ಅದರ ನೆನಪು ಕೂಡ ಇದೆ. ಹೀಗಾಗಿ ಅನೇಕ ಬಾರಿ ನನ್ನ ಮಕ್ಕಳಿಗೂ ಕರೆದಿದ್ದೇನೆ, ಬನ್ನಿ ಮರ ಕಡಿಯೋಕ್ಕೆ ಹೋಗೋಣ ಅಂತ. ಚಿಕ್ಕ ಹುಡುಗರಾಗಿದ್ದಾಗ ಬರ್ತಿದ್ರು, ನಂತರದ ದಿನಗಳಲ್ಲಿ ಅವರು ಅಲ್ಲಿಗೆ ಬರ್ತಾಯಿರಲಿಲ್ಲ. ಹೀಗೆ ನಾವು ಆ ಕಡಿದ ಬನ್ನಿ ಮರದ ಸೊಪ್ಪನ್ನು ತೆಗೆದುಕೊಂಡು ಹೋಗಿ ನಮ್ಮ ಅಜ್ಜಿ ತಾತ ಸೋದರ ಮಾವ ಇವ್ರಿಗೆಲ್ಲರಿಗೂ ಕೊಟ್ಟು ನಮಸ್ಕಾರ ಮಾಡಿ ಬರ್ತಕ್ಕಂಥ ಕಾಲ ಅದು. ಈಗ ಸಂಪ್ರದಾಯಗಳು ಅಷ್ಟಾಗಿ ಉಳಿದಿಲ್ಲ. ಬನ್ನಿ ಸೊಪ್ಪು ಅಕಸ್ಮಾತ್ ಕಡಿಬೇಕಾದ್ರೆ ಸಿಕ್ಕಿದ್ರೆ ಅದು ಒಬ್ರಿಗೊಬ್ರಿಗೆ ಕೊಟ್ಟು ಶುಭಾಶಯ ಹೇಳ್ಕೋತಾರೆ. ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಲೇಬೇಕು ಅನ್ನತಕ್ಕಂಥ ಸತ್ಸಂಪ್ರದಾಯ ಇವತ್ತು ಉಳಿದಿಲ್ಲ. ಆಡಂಬರಕ್ಕೆ ಸಿಕ್ಕಿ ಹಿಂದೆ ನಡೀತಕ್ಕಂಥ ಒಳ್ಳೆಯ ಸಂಪ್ರದಾಯಬದ್ಧ ಕಾರ್ಯಕ್ರಮಗಳು ಇವತ್ತು ನಶಿಸಿ ಹೋಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಇಂತಹ ಒಂದು ದಸರಾ ಮಹೋತ್ಸವವನ್ನು ಕಂಡವನು ನಾನು. ಮೊದಲ ಬಾರಿಗೆ ಲಕ್ಷ್ಮೀ ನಮ್ಮೂರಿಗೆ ಬಂದಾಗ ಲಕ್ಷ್ಮಿಯ ಮೇಲೆ ಲಕ್ಷ್ಮೀ ಕರಿಬಸ್ವಾಮಿಗಳ ಮಠದ ಆನೆ ಲಕ್ಷ್ಮಿ ಬಂದಾಗ ಮೊದಲನೆಯ ಬಾರಿಗೆ ಭಾರತ ಮಾತೆ ಮತ್ತು ಭುವನೇಶ್ವರಿಯನ್ನು ಆಕೆಯ ಲಕ್ಷ್ಮಿಯ ಮೇಲೆ ಆನೆಯ ಮೇಲಿಟ್ಟು ಮೆರವಣಿಗೆಯಲ್ಲಿ ಬಂದದ್ದು ವಿಶೇಷ ಆ ಕಾಲಕ್ಕೆ. ಈಗ ಆನೆ ದಿನ ಎಲ್ಲ ನೋಡ್ತಾ ಇರೋದರಿಂದ ಆನೆ ಬಗ್ಗೆನೂ ಅಷ್ಟು ಅಭಿಮಾನ ಕೆಲವರಿಗೆ ಕಡಿಮೆ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ನನ್ನ ಕಾಲದ ಅಂಬುಸಿಗಿಯತಕ್ಕಂಥ ಸಾಂಪ್ರದಾಯಿಕಬದ್ಧಂಥ ಒಂದು ಆಚರಣೆಯ ನೆನಪಿನೊಂದಿಗೆ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ.